ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಹೋಗ್ತಾ ಇರೋದು ಯಾಕೆ ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಅದಕ್ಕೆ ಉತ್ತರವನ್ನ ನಾವು ಕೊಡ್ತಾ ಇದ್ದೀವಿ ನೋಡಿ. ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಹೋಗ್ತಿರೋದು ಯಾಕೆ ಗೊತ್ತಾ? ಸ್ಫೋಟಕ ಸತ್ಯವನ್ನ ಅನಾವರಣ ಮಾಡಿದ್ದಾರೆ ರಮೇಶ್ ಬ್ರದರ್ ಸತೀಶ್ ಜಾರಕಿಹೊಳಿ. ಅಣ್ಣ ಅಪ್ಪಿರಾವ್ನನ್ನ ಮಹಾರಾಷ್ಟ್ರದ ಚಂದಗಢದ ಶಾಸಕರನ್ನಾಗಿ ಮಾಡುವಂತಹ ಪಣವನ್ನ ತೊಟ್ಟಿದ್ದಾರೆ. ಅಣ್ಣನ ಸಲುವಾಗಿ ಭಾವ ರಮೇಶ್ ಜಾರಕಿಹೊಳಿಯನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಸಂಚು ನಡೀತಾ ಇದೆಯಂತೆ. ರಮೇಶ್ ಜಾರಕಿಹೊಳಿಯನ್ನ ಬಿಜೆಪಿಗೆ ಸೇರಿಸಿ ಅವರಿಂದ ಲಾಬಿ ನಡೆಸೋದಕ್ಕೆ ಅಪ್ಪಿರಾವ್ ಹುನ್ನಾರ ಮಾಡಿದ್ದಾರೆ. ಜಾರಕಿಹೊಳಿ ಕೋಟೆಯನ್ನು ಅಲುಗಾಡಿಸುತ್ತಿರುವ ರಮೇಶ್ ಬಾಮೈದುನನ ಕುರಿತು ಸಚಿವ ಸತೀಶ್ ಮಾತನಾಡಿದ್ದಾರೆ. ಕುಟುಂಬದಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಬೆಂಬಲಿಗರ ಮುಂದೆಯೇ ಹೇಳಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಕಳೆದ ಚುನಾವಣೆಯಲ್ಲಿ ಚಂದಗಢ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಅಪ್ಪಿರಾವ್ ಪರಾಭವಗೊಂಡಿದ್ರು. ಈಗ ಸದ್ಯಕ್ಕೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಪ್ಪಿರಾವ್ ಪಾಟೀಲ್. ನಾವು ಹಿಂದೆ ಸಾಮ್ರಾಜ್ಯ ಎಲ್ಲ ಅವ್ರ ಅಂತಂಬ್ರ ಬೈತಕ್ಕೆ ಅದೇನ ಇದಾಗು ಯಾರಿಗೂ ಬುದ್ಧಿ ಆಡ್ಸಕ್ಕಾಗಲ್ಲ. 20 ವರ್ಷಗಳಿಂದ ಸರಿಯಾಗಿ ಕೆಲವು ಮಾಡಿದ್ರು, ಕೆಲವು ಸ್ವರಿಗೆ ಸರಿಯಾಗಿತ್ತು. ಅದ್ರ ನಂತರ ಹೇಳ್ದಂಗೆ ಎಲ್ಲ ರೀತಿಯಿಂದ ಅವ್ರ ಕೈ ಕೆಳಗಿರ್ಬೋದು. ಅವ್ರ ಇನ್ನೊಬ್ಬ ಸೂಪರ್ CM ಅಂಬಿರಾವ್, ನಂತರ ಅವ್ರ ಕಡೆ ಟ್ರಾನ್ಸ್ಫರ್ ಆಗ್ತದ. ಅಲ್ಲಿ ಅವ್ನ MLA ನೋಡಿದು ಬಿಟ್ಟ ಯಾರು ಕೇಳು ಅಂಬಿನ ಕೇಳ್ರಿ, ಅಂಬಿನ ಮಾತಾಡ ಅಂತ ಹೇಳಿ ಹೊಂಟಾವ. ಹೀಗಾಗಿ ಅಲ್ಲಿಂದ ಗಾಡಿ ಟ್ರ್ಯಾಕ್ ತಪ್ಪಿಡ್ತಾವ. ಇದಕ್ಕೋಸ್ಕರ ನಾವು ಅವ್ರು ವಿರೋಧ ಮಾಡ್ತಿದ್ವಿ. ರಮೇಶ್ ಜಾರಕಿಹೊಳಿ ಹೋದಂದ್ರೆ ರಮೇಶ್ ಜಾರಕಿಹೊಳಿ ಮಾಡ್ಲಿಕ್ಕಿಲ್ಲ, ಆದರೆ ಅಧಿಕಾರ ಏನು ಕೊಟ್ಟಿದ್ದೀವಿ ಅದು ಸರಿಯಾಗಿ ಉಪಯೋಗ ಮಾಡಿದ್ರೆ ವಿರೋಧ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ದಿಲೀಪ್ ಕೊರಂದವಾಡೆ ಅವರಿಂದ. ದಿಲೀಪ್, ಏನ್ ಲೆಕ್ಕಾಚಾರ? ಅಪ್ಪಿರಾವ್ ಯಾರು? ಅವ್ರಿಗೋಸ್ಕರ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಬರ್ತಾ ಇದ್ದಾರಾ, ಹೇಗೆ? ಹೌದು ಅರವಿಂದ್, ಏನಂತಂದ್ರೆ ಮುಖ್ಯವಾಗಿ ಅಪ್ಪಿರಾವ್ ಏನಂದ್ರೆ ಕೊಲ್ಲಾಪುರ ಜಿಲ್ಲೆಯ ಗಡಿಂಗ್ಲಸ್ ತಾಲೂಕಿನ ಏನು ಬಡಗಾವ್ ಅಂತ ಇದೆ ಆ ಊರವರು. ಇಲ್ಲಿ ಬಡಗಾವಲ್ಲಿ ಕೂಡ ಏನಂತಂದ್ರೆ ಅಪ್ಪಿರಾವ್ ಬಿಜೆಪಿಯ ಕಾರ್ಯಕರ್ತರಿರ್ತಾರೆ. ಮತ್ತೆ ಬಹಳಷ್ಟು ದಿನಗಳಿಂದ ಗಡಿಂಗ್ಲಸ್ ಮತಕ್ಷೇತ್ರದಿಂದ ಬಿಜೆಪಿ ಆಕಾಂಕ್ಷಿ ಕೂಡ ಹೌದು. ಹೀಗಾಗಿ ಅಪ್ಪಿರಾವ್ ಏನಿದ್ದಾರೆ ಅಂಬಿರಾವ್ ಅವರ ಸಹೋದರ ಮತ್ತೆ ಅವರ ಅಣ್ಣ ಅಂತ ಹೇಳಿರುವಂತದ್ದು. ಹೀಗಾಗಿ ಇಲ್ಲಿ ಅವರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಈ ಒಂದೆಲ್ಲ ಪ್ಲಾನ್ ಮಾಡ್ತಾ ಇದೆ. ಮತ್ತೆ ರಮೇಶ್ ಜಾರಕಿಹೊಳಿ ಅದನ್ನ ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಿರೋದು. ಮತ್ತೆ ಈಗಾಗಲೇ ಏನಂತಾರೆ ಮಹಾರಾಷ್ಟ್ರ ಗೌರ್ಮೆಂಟ್, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಕೂಡ ಜೊತೆ ಏನಂತಾರೆ ಒಂದು ಸುತ್ತಿನ ಮಾತುಕತೆ ಆಗಿರುವಂತದ್ದು. ನಾವು ಕರ್ನಾಟಕದಲ್ಲಿ ಈ ತರ ಮಾಡ್ತೀನಿ, ನಮಗೆ ಮಹಾರಾಷ್ಟ್ರ 2 ರಿಂದ 3 ಟಿಕೆಟ್ ಅನ್ನು ನೀವು ಕೊಡಬೇಕು ಹಾಗೆ ಅಂತ ಹೇಳಿ ಒಂದು ಘಟಬಂಧನ ಆಗಿರುವಂತದ್ದು ಕೂಡ ಮಾಹಿತಿ ಸಿಕ್ಕಿರುವಂತದ್ದು ಅರವಿಂದ್. ಓಕೆ, ಅಂದ್ರೆ ಯಾರು ಇದೆಲ್ಲದರ ನೇತೃತ್ವ ವಹಿಸಿರೋರು ಯಾರು? ಇದೆಲ್ಲವೂ ಕೂಡ ಏನಂತಂದ್ರೆ ನಿನ್ನೆ ಏನು ಸತೀಶ್ ಜಾರಕಿಹೊಳಿ ಹೇಳಿದ್ರು ಮತ್ತೆ ಇವತ್ತು ಕೂಡ ಹೇಳಿದ್ರು ಅಂತಂದ್ರೆ ಮಾಸ್ಟರ್ ಮೈಂಡ್ ಯಾರು ಅಂತಂದ್ರೆ ಅಂಬಿರಾವ್ ಪಾಟೀಲ್ ಅವರು. ಅಂಬಿರಾವ್ ಪಾಟೀಲರೇ ಮುಖ್ಯವಾಗಿ ಎಲ್ಲವನ್ನ ನಿರ್ದೇಶನ ಮಾಡ್ತಿರುವಂತದ್ದು. ಮತ್ತೆ ಗಡಿಂಗ್ಲಸ್ ಮತಕ್ಷೇತ್ರದಿಂದ ಅವರ ಸಹೋದರ ನಿಲ್ಲಿಸ್ಲಿಕ್ಕೂ ಕೂಡ ಏನಂತಾರೆ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದು ಅಂಬಿರಾವ್ ಅವರು ಅಂತೇಳಿ ಆರೋಪ ಮಾಡಿರುವಂತದ್ದು ಅರವಿಂದ್. ಅಂದ್ರೆ ರಾಜ್ಯ ಸರ್ಕಾರ, ಅಂದ್ರೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರವನ್ನ ಕೆಡವುತ್ತೀವಿ, ನಮಗೆ ಮಹಾರಾಷ್ಟ್ರದಲ್ಲಿ 2-3 ಸೀಟ್ ಕೊಡಿ ಅಂತ ಇವ್ರದ್ದು ಲೆಕ್ಕಾಚಾರ. ಹೌದು ಅರವಿಂದ್, ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ ಏನಂತಾರೆ ಬಹಳಷ್ಟು ಬಿಜೆಪಿಯ ಮುಖಂಡರು ಕೂಡ ಇವರಿಗೆ ಸಂಪರ್ಕದಲ್ಲಿರುವಂತದ್ದು. ಮತ್ತೆ ಅಪ್ಪಿರಾವ್ ಅವರು ಬಹಳ ದಿನಗಳಿಂದ ಅಲ್ಲಿ ಬಿಜೆಪಿ ಕೆಲಸ ಮಾಡ್ತಾ ಇರುವಂತದ್ದು. ಯಾವುದೇ ಶತಾಯಗತೆ ಅಲ್ಲಿಂದ ಏನಂತಾರೆ ಒಬ್ರು MLA ಚುನಾಯಿತರಾಗಬೇಕು ಹಾಗೆ ಅಂತ ಹೇಳಿ ಅಂಬಿರಾವ್ ಅವರು ಪ್ಲಾನ್ ಮಾಡಿದಾರೆ ಅಂತ ಹೇಳಿ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಅಂಬಿರಾವ್ ಅವರೇ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ.